ಎಸ್ ನಮ್ಮ ಜೊತೆಗೆ ಹಿರಿಯ ನಟ ದೊಡ್ಡಣ್ಣಿದ್ರ ಬನ್ನಿ ಮಾತಾಡ್ಸೋಣ ಸರ್. 14 ಬಾ ಇವಾಗ ಎಲ್ಲರೂ 14 ತಾರೀಕು ಪೂಜೆ ಅವನ ಮಾಡಕ್ಕೆ ಹೊರಟಿದ್ದಾರೆ ಕಲಾವಿದರ ಸಂಘದಿಂದ ಸರ್. ಯಾವುದೆಲ್ಲ ಹೋಮ ಆಗುತ್ತೆ, ಯಾರೆಲ್ಲ ಬರ್ತಾರೆ ಸರ್ ಅಂತ? ಗಣಪತಿ ಹೋಮ ಎಲ್ಲ ಕಾರ್ಯಗಳಿಗೂ ಮೊದಲು ಗಣಪತಿ ಹೋಮ ಯಾಕೆ ಮಾಡಬೇಕಂತಂದರೆ ತಂದೆಯಿಂದನೇ ಪೂಜೆ ತೊಗೊಂಡವನು, ಅಗ್ರಪಟ್ಟ ತೊಗೊಂಡವನು. ಅದಕ್ಕೋಸ್ಕರ ಈಶ್ವರನೇ ಅವನಿಗೆ ಪೂಜೆ ಮಾಡ್ತಾನೆ. ಯಾವ ಕ್ಷಣದಲ್ಲಿ ಅಂದರೆ ನಿಮಗೆ ಸ್ಪಷ್ಟವಾಗಿ ಬಿಡಿಸಿರ್ತೀನಿ, ಬೇರೆ ಯಾವುದಾದ್ರು ಕಾರ್ಯಕ್ರಮದಲ್ಲಿ ಬಳಸ್ಕೋಬೋದು. ಏನಂತಂದರೆ ಮುಖ್ಯವಾಗಿ ತ್ರಿಪುರಾಸುರ ಸಂಹಾರದಲ್ಲಿ 3 ಜನನ ಕೊಲ್ಲಕ್ಕೆ ಯಾರ ಕೈಲೂ ಆಗಲ್ಲ, ರಾಕ್ಷಸರನ್ನ. ಆ ಸಮಯದಲ್ಲಿ ಈಶ್ವರ ಬಾಣ ಬಿಡೋ ಸಮಯದಲ್ಲಿ ಅವನೇ ಮಾಡ್ತಾನೆ, ಈ ಬೆಳ್ಳಿನ ಮೇಲೆ ಕಡಲೆಕಾಳು ಆಕೃತಿಲಿ ಕೂತಿರ್ತಾನಂತೆ. ಕೇಳಿದ್ರೆ ಏನೋ ಗಣೇಶ ಯಾಕೆ ಕೂತಿದ್ಯಾ ಅಂದಾಗ, ಅಗ್ರಪಟ್ಟ ಕೊಟ್ಟು ನೀನು ತಂದೆ, ನೀನು ಪೂಜೆ ಮಾಡಲಿಲ್ಲ ಅಂದರೆ ಜಗತ್ ಪೂಜೆ ಮಾಡಲ್ಲ, ಅದಕ್ಕೋಸ್ಕರ ಪೂಜೆ ಮಾಡು ಅಂದಾಗ, ನಾನೊಂದು ಪಕ್ಷ ಪೂಜೆ ಮಾಡಲಿಲ್ಲ ಅಂದರೆ ಬಾಣದ ದಿಕ್ಕು ತಪ್ಪಿಸ್ಬಿಡ್ತೀನಿ ಅಂತ. ಹಂಗಾಗಿ ಅವನಿಗೆ ಗಣಪೂಜೆ ಮೊದಲು, ಗಣಪತಿ ಪೂಜೆ, ಆಮೇಲೆ ಮೃತ್ಯುಂಜಯ ಹೋಮ. ಯಾತಕ್ಕೆ ಮಾಡ್ತಿದ್ವಿ ಅಂದರೆ ಮೃತ್ಯುವನ್ನು ಗೆದ್ದವನು ಒಬ್ಬನೇ ಮೃತ್ಯುಂಜಯ, ಅವನೇ ಜಗದ ಈಶ ಜಗದೀಶ. ಅವನದು ಹೋಮ ಮಾಡ್ತಾಯಿದ್ವಿ. ಸಂತೃಪ್ತನಾಗು, ಎಲ್ರಿಗೂ ಒಳ್ಳೇದು ಮಾಡು, ಸನ್ಮಾರ್ಗ ಕೊಡು, ಊಟ ಕೊಡು ಅಂತ ಕೇಳ್ಕೊಳ್ಳೋದು. 3ನೇದು ಆಶ್ಲೇಷ ಬಲಿ. ಸುಬ್ರಹ್ಮಣ್ಯ ಶಾಂತಿ ಯಾಕೆ ಮಾಡಿಸ್ತಾ ಇದ್ದೀವಿ ಅಂದರೆ ಈ ಭೂಮಿಗೆ, ಸಂತಾನಕ್ಕೆ, ಐಶ್ವರ್ಯಕ್ಕೆ ನೀವು ಅವನ್ನೇ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಅಕಾಲ ಮರಣವನ್ನು ತಪ್ಪಿಸುವ ಶಕ್ತಿಯುಳ್ಳವನು ಸುಬ್ರಹ್ಮಣ್ಯ, ಸುರಸೇನಾಪತಿ ಅಂತ. ಅವನಿಗೆ ಶಾಂತಿ ಮಾಡಿಸಿ ಹೋಮ ಮಾಡಿ ಎಲ್ಲ ಹವಿಸ್ಸುಗಳನ್ನು ಕೊಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿ 12:15 ಗಂಟೆಗೆ ಎಲ್ಲರಿಗೂ ಊಟಕ್ಕೆ ಹಾಕಿ ಕಳಿಸ್ಕೊಡ್ತೀವಿ. ಯಾರೆಲ್ಲ ಬರ್ತಾರೆ ಸರ್ ಒಂದು ಕಾರ್ಯಕ್ರಮಕ್ಕೆ? ನಾವೆಲ್ಲರನ್ನೂ ಕರೆದಿದ್ದೀವಿ, ಚೇಂಬರಿಂದ ಕರೆದಿದ್ದೀವಿ. ಚೇಂಬರ್ ಅಂದರೆ 3 ಸೆಕ್ಟಾರು: ಪ್ರೊಡ್ಯೂಸರ್ಸ್, ಎಕ್ಸಿಬಿಟರ್ಸ್, ಡಿಸ್ಟ್ರಿಬ್ಯೂಟರ್ಸ್. ಗೊತ್ತಾಯ್ತಾ? ನಿರ್ಮಾಪಕರು, ಪ್ರದರ್ಶಕರು, ಹಂಚಿಕೆದಾರರು ಎಲ್ಲರನ್ನೂ ಕರೆದಿದ್ದೀವಿ. ಹಿಂಗೆ ನಾವೆಲ್ಲ ಸೇರ್ ಮಾಡೋಣ. ಯಾಕಂದರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳೆಲ್ಲ ಬಂದಾಗ್ತದೆ, ಸಿಂಗಲ್ ಥಿಯೇಟ್ರ್ಗಳೆಲ್ಲ ಬಂದಾಗ್ತಾ ಇದೆ. ಅರ್ಥ ಆಯ್ತಾ? ಮಹಲ್ನವರು ಏನು ಮಾಡ್ತಾಯಿದ್ದಾರೆ ಅಂದರೆ, ವೀಕೆಂಡ್ ಬಂತು ಅಂತಂದರೆ ಸಿಕ್ಕಾಬಟ್ಟೆ ರೇಟ್ ಜಾಸ್ತಿ ಮಾಡ್ತಾಯಿದ್ದಾರೆ. ಸಾಮಾನ್ಯವಾದವನಿಗೆ ಮನೋರಂಜನೆ ಸಿಗೋದು ದುರ್ಲಭ ಆಗ್ತಾಯಿದೆ. ಸಾಮಾನ್ಯವಾದವನು ಬಂದು ಅನ್ನ ಹಾಕಿದ್ರೇ ನಮ್ಗೆ ಅನ್ನ, ಹೈ ಕ್ಲಾಸ್ ಫ್ಯಾಮಿಲಿ ಅನ್ನ ಹಾಕ್ತಾರೆ ಅಂತ ನಾವು ನಂಬ್ಕೊಂಡಿಲ್ಲ ಚಿತ್ರರಂಗದವರು. ಅದಕ್ಕೆ ಅಣ್ಣವ್ರು ಏನು ಹೇಳ್ತಾಯಿದ್ರು ಅಂದರೆ, ಪ್ರೇಕ್ಷಕ ಪ್ರಭು ಅಂದ್ರೆಲ್ಲ ಬಂದ್ಬಿಟ್ರಲ್ಲಿ. ಅರ್ಥ ಆಯ್ತಾ? ಹಾಗೆ ಹೇಗೆ ಸರ್ ಈ ಚಿತ್ರರಂಗೆಲ್ಲ ಬಂದ ಚಿತ್ರಮಂದಿರಗಳು ಕೆಲವೊಂದು ಬಂದಾಗ್ತಿದ್ದಾವೆ. ಈ ಗಾಂಧಿನಗರದ ಆಲ್ಮೋಸ್ಟ್ ಎಲ್ಲ ಕೆಲವೊಂದು ಥಿಯೇಟ್ರ್ಗೆಲ್ಲ ಬಂದಾಗಿದ್ದಾವೆ. ಅದ್ರ ಬಗ್ಗೆ ಸರ್ಚೆ ಮಾಡ್ತಾರಾ ಏನಾದರೂ ಈ ಒಂದು ವಿಚಾರವಾಗಿ ಅಂತ? ಈ ಪೂಜೆ ನಾಂದಿ ಇದಾದಮೇಲೆ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ತೀವಿ. ನಿಮಗೆ ಗೊತ್ತಿಲ್ಲದಲ್ಲೇ ಇದ್ದಿದ್ದು ಏನೂ ಇಲ್ಲ. ನಮಸ್ಕಾರ, ಒಳ್ಳೇದಾಗಿ. ಒಂದು ದರ್ಶನಕ್ಕೋಸ್ಕರ ಪೂಜೆ ಅಂತ ಅದೊಂದಿದೆ ಸರ್ ಆರೋಪ. ಅದು ಸುಳ್ಳು. ಅದನ್ನೇ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ದರ್ಶನ್ಗೋಸ್ಕರ ಪೂಜೆ ಮಾಡೋದಿದ್ರೆ ನನ್ನ ವೈಯಕ್ತಿಕವಾಗಿ ನನ್ನ ಮನೇಲಿ ನಾನು ಮಾಡ್ಕೊತಿದ್ದೆ, ಇಲ್ಲ ಯಾವ್ದಾರ ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ದೆ. ಅದಲ್ಲ, ಸಮಗ್ರ ಚಿತ್ರರಂಗದ ಒಳಿತಿಗಾಗಿ, ಉಳಿವಿಗಾಗಿ ಈ ಹೋಮ ಮಾಡಿಸ್ತಾ ಇರೋದು. ಅದಷ್ಟು ಬಿಟ್ಟರೆ ಭಗವಂತನ ಸಾಕ್ಷಿಯಾಗಿ ಬೇರೆ ಏನೂ ಇಲ್ಲ. ಅದನ್ನು ನಿಮ್ಮ ತಲೆ ಒಳಗೆ ಏನಾದ್ರು ಇದ್ದರೆ ಆ ಕಸರು ಕಿಲುಬನ್ನು ತೆಗೆದುಬಿಡಿ ಅನ್ನೋದೇ ನನ್ನ ಕಳಕಳಿ. ನಿರ್ಮಾಪಕರು ಆ ಥರ ಅಂದ್ಕೊಂಡಿದ್ದಾರೆ ಸರ್ ಅಂತ ಅಂದ್ಕೊಂಡಿದ್ರೆ ನಾನು ಅವ್ರನ್ನ ಹೋಗಿ, ನಾನು ನಿಮ್ಮ ಹೃದಯದಿಂದ ಬಿಟ್ಬಿಡಿ, ನಾನು ಆಂಜನೇಯ ಬಗೆದು ತೋರಿಸುತ್ತೇನೆ, ಇಲ್ಲಿ ರಾಮ ಕಾಣುತ್ತಾನೆ ಅಂತ ಹೇಳೋಕ್ಕೆ ಆಗಲ್ಲ ತಂದೆ. ಇದು ಕಲಿಯುಗ. ಎಲ್ಲ ಗೊತ್ತಾಯ್ತಾ? ಅವರು ಗುರುವು ಶಿಷ್ಯನಾಗುತ್ತಾನೆ, ಶಿಷ್ಯನೇ ಗುರುವಾಗುತ್ತಾನೆ ಅಂತ ಕಾಲಜ್ಞಾನದಲ್ಲಿ ಹೇಳ್ತಾರೆ. ಕಾದು ನೋಡಿ. ನಾವು ಕೆಟ್ಟದಂತೂ ಮಾಡ್ತಾಯಿಲ್ಲ, ಪೂಜೆ ಮಾಡ್ತಾ ಇರೋದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಷ್ಟೇ. ನಮಸ್ಕಾರ. ಎಸ್ ಸರ್, ಇದಿಷ್ಟು ಹಿರಿಯ ನಟ ದೊಡ್ಡಣ್ಣವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆಗೆ ಹಿರಿಯ ನಟ ದೊಡ್ಡಣ್ಣಿದ್ರ ಬನ್ನಿ ಮಾತಾಡ್ಸೋಣ ಸರ್. 14 ಬಾ ಇವಾಗ ಎಲ್ಲರೂ 14 ತಾರೀಕು ಪೂಜೆ ಅವನ ಮಾಡಕ್ಕೆ ಹೊರಟಿದ್ದಾರೆ ಕಲಾವಿದರ ಸಂಘದಿಂದ ಸರ್. ಯಾವುದೆಲ್ಲ ಹೋಮ ಆಗುತ್ತೆ, ಯಾರೆಲ್ಲ ಬರ್ತಾರೆ ಸರ್ ಅಂತ? ಗಣಪತಿ ಹೋಮ ಎಲ್ಲ ಕಾರ್ಯಗಳಿಗೂ ಮೊದಲು ಗಣಪತಿ ಹೋಮ ಯಾಕೆ ಮಾಡಬೇಕಂತಂದರೆ ತಂದೆಯಿಂದನೇ ಪೂಜೆ ತೊಗೊಂಡವನು, ಅಗ್ರಪಟ್ಟ ತೊಗೊಂಡವನು. ಅದಕ್ಕೋಸ್ಕರ ಈಶ್ವರನೇ ಅವನಿಗೆ ಪೂಜೆ ಮಾಡ್ತಾನೆ. ಯಾವ ಕ್ಷಣದಲ್ಲಿ ಅಂದರೆ ನಿಮಗೆ ಸ್ಪಷ್ಟವಾಗಿ ಬಿಡಿಸಿರ್ತೀನಿ, ಬೇರೆ ಯಾವುದಾದ್ರು ಕಾರ್ಯಕ್ರಮದಲ್ಲಿ ಬಳಸ್ಕೋಬೋದು. ಏನಂತಂದರೆ ಮುಖ್ಯವಾಗಿ ತ್ರಿಪುರಾಸುರ ಸಂಹಾರದಲ್ಲಿ 3 ಜನನ ಕೊಲ್ಲಕ್ಕೆ ಯಾರ ಕೈಲೂ ಆಗಲ್ಲ, ರಾಕ್ಷಸರನ್ನ. ಆ ಸಮಯದಲ್ಲಿ ಈಶ್ವರ ಬಾಣ ಬಿಡೋ ಸಮಯದಲ್ಲಿ ಅವನೇ ಮಾಡ್ತಾನೆ, ಈ ಬೆಳ್ಳಿನ ಮೇಲೆ ಕಡಲೆಕಾಳು ಆಕೃತಿಲಿ ಕೂತಿರ್ತಾನಂತೆ. ಕೇಳಿದ್ರೆ ಏನೋ ಗಣೇಶ ಯಾಕೆ ಕೂತಿದ್ಯಾ ಅಂದಾಗ, ಅಗ್ರಪಟ್ಟ ಕೊಟ್ಟು ನೀನು ತಂದೆ, ನೀನು ಪೂಜೆ ಮಾಡಲಿಲ್ಲ ಅಂದರೆ ಜಗತ್ ಪೂಜೆ ಮಾಡಲ್ಲ, ಅದಕ್ಕೋಸ್ಕರ ಪೂಜೆ ಮಾಡು ಅಂದಾಗ, ನಾನೊಂದು ಪಕ್ಷ ಪೂಜೆ ಮಾಡಲಿಲ್ಲ ಅಂದರೆ ಬಾಣದ ದಿಕ್ಕು ತಪ್ಪಿಸ್ಬಿಡ್ತೀನಿ ಅಂತ. ಹಂಗಾಗಿ ಅವನಿಗೆ ಗಣಪೂಜೆ ಮೊದಲು, ಗಣಪತಿ ಪೂಜೆ, ಆಮೇಲೆ ಮೃತ್ಯುಂಜಯ ಹೋಮ. ಯಾತಕ್ಕೆ ಮಾಡ್ತಿದ್ವಿ ಅಂದರೆ ಮೃತ್ಯುವನ್ನು ಗೆದ್ದವನು ಒಬ್ಬನೇ ಮೃತ್ಯುಂಜಯ, ಅವನೇ ಜಗದ ಈಶ ಜಗದೀಶ. ಅವನದು ಹೋಮ ಮಾಡ್ತಾಯಿದ್ವಿ.
ಸಂತೃಪ್ತನಾಗು, ಎಲ್ರಿಗೂ ಒಳ್ಳೇದು ಮಾಡು, ಸನ್ಮಾರ್ಗ ಕೊಡು, ಊಟ ಕೊಡು ಅಂತ ಕೇಳ್ಕೊಳ್ಳೋದು. ಮೂರನೇದು ಆಶ್ಲೇಷ ಬಲಿ. ಸುಬ್ರಹ್ಮಣ್ಯ ಶಾಂತಿ ಯಾಕೆ ಮಾಡಿಸ್ತಾ ಇದ್ದೀವಿ ಅಂದರೆ, ಈ ಭೂಮಿಗೆ, ಸಂತಾನಕ್ಕೆ, ಐಶ್ವರ್ಯಕ್ಕೆ ನೀವು ಅವನ್ನೇ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಅಕಾಲ ಮರಣವನ್ನು ತಪ್ಪಿಸುವ ಶಕ್ತಿಯುಳ್ಳವನು ಸುಬ್ರಹ್ಮಣ್ಯ ಸುರಸೇನಾಪತಿ ಅಂತ. ಅವನಿಗೆ ಶಾಂತಿ ಮಾಡಿಸಿ, ಹೋಮ ಮಾಡಿ, ಎಲ್ಲ ಹವಿಸ್ಸುಗಳನ್ನು ಕೊಟ್ಟು, ಎಲ್ಲರೂ ಪ್ರಾರ್ಥನೆ ಮಾಡಿ 12:15 ಗಂಟೆಗೆ ಎಲ್ಲರಿಗೂ ಊಟಕ್ಕೆ ಹಾಕಿ ಕಳಿಸ್ಕೊಡ್ತೀವಿ. ಸರ್ ಯಾರೆಲ್ಲ ಬರ್ತಾರೆ ಸರ್ ಆ ಒಂದು ಕಾರ್ಯಕ್ರಮಕ್ಕೆ? ನಾವೆಲ್ಲರನ್ನೂ ಕರೆದಿದ್ದೀವಿ, ಚೇಂಬರಿಂದ ಕರೆದಿದ್ದೀವಿ. ಚೇಂಬರ್ ಅಂದರೆ 3 ಸೆಕ್ಟಾರು: ಪ್ರೊಡ್ಯೂಸರ್ಸ್, ಎಕ್ಸಿಬಿಟರ್ಸ್, ಡಿಸ್ಟ್ರಿಬ್ಯೂಟರ್ಸ್. ಗೊತ್ತಾಯ್ತಾ? ನಿರ್ಮಾಪಕರು, ಪ್ರದರ್ಶಕರು, ಹಂಚಿಕೆದಾರರು ಎಲ್ಲರನ್ನೂ ಕರೆದಿದ್ದೀವಿ. ಹಿಂಗೆ ನಾವೆಲ್ಲ ಸೇರ್ ಮಾಡೋಣ. ಯಾಕಂದರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳೆಲ್ಲ ಬಂದಾಗ್ತಿದೆ, ಸಿಂಗಲ್ ಥಿಯೇಟ್ರ್ಗಳೆಲ್ಲ ಬಂದಾಗ್ತಾ ಇದೆ. ಅರ್ಥ ಆಯ್ತಾ? ಮಹಲ್ನವರು ಏನು ಮಾಡ್ತಾ ಇದ್ದಾರೆ ಅಂದರೆ, ವೀಕೆಂಡ್ ಬಂತು ಅಂತಂದರೆ ಸಿಕ್ಕಾಬಟ್ಟೆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸಾಮಾನ್ಯವಾದವನಿಗೆ ಮನೋರಂಜನೆ ಸಿಗೋದು ದುರ್ಲಭ ಆಗ್ತಾ ಇದೆ. ಸಾಮಾನ್ಯವಾದವನು ಬಂದು ಅನ್ನ ಹಾಕಿದ್ರೇ ನಮ್ಗೆ ಅನ್ನ, ಹೈ ಕ್ಲಾಸ್ ಫ್ಯಾಮಿಲಿ ಅನ್ನ ಹಾಕ್ತಾರೆ ಅಂತ ನಾವು ನಂಬ್ಕೊಂಡಿಲ್ಲ ಚಿತ್ರರಂಗದವರು. ಅದಕ್ಕೆ ಅಣ್ಣವ್ರು ಏನು ಹೇಳ್ತಾಯಿದ್ರು ಅಂದರೆ, ಪ್ರೇಕ್ಷಕ ಪ್ರಭು ಅಂದ್ರೆಲ್ಲ ಬಂದ್ಬಿಟ್ರಲ್ಲಿ. ಅರ್ಥ ಆಯ್ತಾ? ಹಾಗೆ ಹೇಗೆ ಸರ್ ಈ ಚಿತ್ರರಂಗೆಲ್ಲ ಬಂದ ಚಿತ್ರಮಂದಿರಗಳು ಕೆಲವೊಂದು ಬಂದಾಗ್ತಿದ್ದಾವೆ. ಈ ಗಾಂಧಿನಗರದ ಆಲ್ಮೋಸ್ಟ್ ಎಲ್ಲ ಕೆಲವೊಂದು ಥಿಯೇಟ್ರ್ಗೆಲ್ಲ ಬಂದಾಗಿದ್ದಾವೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಏನಾದರೂ ಈ ಒಂದು ವಿಚಾರವಾಗಿ ಅಂತ? ಈ ಪೂಜೆ ನಾಂದಿ ಇದಾದಮೇಲೆ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ತೀವಿ. ನಿಮಗೆ ಗೊತ್ತಿಲ್ಲದಲ್ಲೇ ಇದ್ದಿದ್ದು ಏನೂ ಇಲ್ಲ. ನಮಸ್ಕಾರ, ಒಳ್ಳೇದಾಗಿ. ಒಂದು ದರ್ಶನಕ್ಕೋಸ್ಕರ ಪೂಜೆ ಅಂತ ಅದೊಂದಿದೆ ಸರ್, ಒಂದು ಆರೋಪ. ಅದು ಸುಳ್ಳು. ಅದನ್ನೇ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ದರ್ಶನ್ಗೋಸ್ಕರ ಪೂಜೆ ಮಾಡೋದಿದ್ರೆ ನನ್ನ ವೈಯಕ್ತಿಕವಾಗಿ ನನ್ನ ಮನೆ ನಾನು ಮಾಡ್ಕೊತಿದ್ದೆ, ಇಲ್ಲ ಯಾವುದರ ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ದೆ. ಅದಲ್ಲ, ಸಮಗ್ರ ಚಿತ್ರರಂಗದ ಒಳಿತಿಗಾಗಿ, ಉಳಿವಿಗಾಗಿ ಈ ಹೋಮ ಮಾಡಿಸ್ತಾ ಇರೋದು. ಅದೆಷ್ಟು ಬಿಟ್ಟರೆ ಭಗವಂತನ ಸಾಕ್ಷಿಯಾಗಿ ಬೇರೆ ಏನೂ ಇಲ್ಲ. ಅದನ್ನು ನಿಮ್ಮ ತಲೆ ಒಳಗೆ ಏನಾದ್ರು ಇದ್ದರೆ ಆ ಕಸರು ಕಿಲುಬನ್ನು ತೆಗೆದುಬಿಡಿ ಅನ್ನೋದೇ ನನ್ನ ಕಳಕಳಿ. ನಿರ್ಮಾಪಕರು ಆ ಥರ ಅಂದ್ಕೊಂಡಿದ್ದಾರೆ ಸರ್ ಅಂತ ಅಂದ್ಕೊಂಡಿದ್ರೆ ನಾನು ಅವ್ರನ್ನ ಹೋಗಿ, ನಾನು ನಿಮ್ಮ ಹೃದಯದಿಂದ ಬಿಟ್ಬಿಡಿ, ನಾನು ಆಂಜನೇಯ ಬಗೆದು ತೋರಿಸುತ್ತೇನೆ, ಇಲ್ಲಿ ರಾಮ ಕಾಣುತ್ತಾನೆ ಅಂತ ಹೇಳೋಕ್ಕೆ ಆಗಲ್ಲ ತಂದೆ. ಇದು ಕಲಿಯುಗ. ಎಲ್ಲ ಗೊತ್ತಾಯ್ತಾ? ಅವರು ಗುರುವು ಶಿಷ್ಯನಾಗುತ್ತಾನೆ, ಶಿಷ್ಯನೇ ಗುರುವಾಗುತ್ತಾನೆ ಅಂತ ಕಾಲಜ್ಞಾನದಲ್ಲಿ ಹೇಳ್ತಾರೆ. ಕಾದು ನೋಡಿ. ನಾವು ಕೆಟ್ಟದ್ದಂತೂ ಮಾಡ್ತಾ ಇಲ್ಲ, ಪೂಜೆ ಮಾಡ್ತಾ ಇರೋದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಷ್ಟೇ. ನಮಸ್ಕಾರ. ಎಸ್ ಸರ್, ಇದಿಷ್ಟು ಹಿರಿಯ ನಟ ದೊಡ್ಡಣ್ಣವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ನಮ್ಮ ಜೊತೆಗೆ ಹಿರಿಯ ನಟ ದೊಡ್ಡಣ್ಣ ಇದ್ರ, ಬನ್ನಿ ಮಾತಾಡ್ಸೋಣ ಸರ್. 14 ಬಾ, ಇವಾಗ ಎಲ್ಲರೂ 14 ತಾರೀಕು ಪೂಜೆ ಅವನ ಮಾಡಕ್ಕೆ ಹೊರಟಿದ್ದಾರೆ ಕಲಾವಿದರ ಸಂಘದಿಂದ. ಸರ್ ಯಾವುದೆಲ್ಲ ಹೋಮ ಆಗುತ್ತೆ, ಯಾರೆಲ್ಲ ಬರ್ತಾರೆ ಸರ್ ಅಂತ? ಗಣಪತಿ ಹೋಮ ಎಲ್ಲ ಕಾರ್ಯಗಳಿಗೂ ಮೊದಲು ಗಣಪತಿ ಹೋಮ ಯಾಕೆ ಮಾಡಬೇಕಂತಂದರೆ, ತಂದೆಯಿಂದನೇ ಪೂಜೆ ತೊಗೊಂಡವನು, ಅಗ್ರಪಟ್ಟ ತೊಗೊಂಡವನು. ಅದಕ್ಕೋಸ್ಕರ ಈಶ್ವರನೇ ಅವನಿಗೆ ಪೂಜೆ ಮಾಡ್ತಾನೆ. ಯಾವ ಕ್ಷಣದಲ್ಲಿ ಅಂದರೆ ನಿಮಗೆ ಸ್ಪಷ್ಟವಾಗಿ ಬಿಡಿಸಿಡ್ತೀನಿ, ಬೇರೆ ಯಾವುದಾದ್ರು ಕಾರ್ಯಕ್ರಮದಲ್ಲಿ ಬಳಸ್ಕೋಬೋದು. ಏನಂತಂದರೆ, ಮುಖ್ಯವಾಗಿ ತ್ರಿಪುರಾಸುರ ಸಂಹಾರದಲ್ಲಿ 3 ಜನನ ಕೊಲ್ಲಕ್ಕೆ ಯಾರ ಕೈಲೂ ಆಗಲ್ಲ, ರಾಕ್ಷಸರನ್ನ. ಆ ಸಮಯದಲ್ಲಿ ಈಶ್ವರ ಬಾಣ ಬಿಡೋ ಸಮಯದಲ್ಲಿ ಅವನೇ ಮಾಡ್ತಾನೆ, ಈ ಬೆಳ್ಳಿನ ಮೇಲೆ ಕಡಲೆಕಾಳು ಆಕೃತಿಲಿ ಕೂತಿರ್ತಾನಂತೆ. ಕೇಳಿದ್ರೆ, ಏನೋ ಗಣೇಶ ಯಾಕೆ ಕೂತಿದ್ಯಾ ಅಂದಾಗ, ಅಗ್ರಪಟ್ಟ ಕೊಟ್ಟು ನೀನು ತಂದೆ, ನೀನು ಪೂಜೆ ಮಾಡಲಿಲ್ಲ ಅಂದರೆ ಜಗತ್ ಪೂಜೆ ಮಾಡಲ್ಲ, ಅದಕ್ಕೋಸ್ಕರ ಪೂಜೆ ಮಾಡು ಅಂದಾಗ, ನಾನೊಂದು ಪಕ್ಷ ಪೂಜೆ ಮಾಡಲಿಲ್ಲ ಅಂದರೆ ಬಾಣದ ದಿಕ್ಕು ತಪ್ಪಿಸ್ಬಿಡ್ತೀನಿ ಅಂತ. ಹಂಗಾಗಿ ಅವನಿಗೆ ಗಣಪೂಜೆ ಮೊದಲು, ಗಣಪತಿ ಪೂಜೆ, ಆಮೇಲೆ ಮೃತ್ಯುಂಜಯ ಹೋಮ. ಯಾತಕ್ಕೆ ಮಾಡ್ತಿದ್ವಿ ಅಂದರೆ, ಮೃತ್ಯುವನ್ನು ಗೆದ್ದವನು ಒಬ್ಬನೇ ಮೃತ್ಯುಂಜಯ, ಅವನೇ ಜಗದ ಜಗದೀಶ. ಅವನದು ಹೋಮ ಮಾಡ್ತಾಯಿದ್ವಿ. ಸಂತೃಪ್ತನಾಗು, ಎಲ್ರಿಗೂ ಒಳ್ಳೇದು ಮಾಡು, ಸನ್ಮಾರ್ಗ ಕೊಡು, ಊಟ ಕೊಡು ಅಂತ ಕೇಳ್ಕೊಳ್ಳೋದು. ಮೂರನೇದು ಆಶ್ಲೇಷ ಬಲಿ. ಸುಬ್ರಹ್ಮಣ್ಯ ಶಾಂತಿ ಯಾಕೆ ಮಾಡಿಸ್ತಾ ಇದ್ದೀವಿ ಅಂದರೆ, ಈ ಭೂಮಿಗೆ, ಸಂತಾನಕ್ಕೆ, ಐಶ್ವರ್ಯಕ್ಕೆ ನೀವು ಅವನ್ನೇ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಅಕಾಲ ಮರಣವನ್ನು ತಪ್ಪಿಸುವ ಶಕ್ತಿಯುಳ್ಳವನು ಸುಬ್ರಹ್ಮಣ್ಯ ಸುರಸೇನಾಪತಿ ಅಂತ. ಅವನಿಗೆ ಶಾಂತಿ ಮಾಡಿಸಿ, ಹೋಮ ಮಾಡಿ, ಎಲ್ಲ ಹವಿಸ್ಸುಗಳನ್ನು ಕೊಟ್ಟು, ಎಲ್ಲರೂ ಪ್ರಾರ್ಥನೆ ಮಾಡಿ 12:15 ಗಂಟೆಗೆ ಎಲ್ಲರಿಗೂ ಊಟಕ್ಕೆ ಹಾಕಿ ಕಳಿಸ್ಕೊಡ್ತೀವಿ. ಯಾರೆಲ್ಲ ಬರ್ತಾರೆ ಸರ್ ಆ ಒಂದು ಕಾರ್ಯಕ್ರಮಕ್ಕೆ? ನಾವೆಲ್ಲರನ್ನೂ ಕರೆದಿದ್ದೀವಿ, ಚೇಂಬರಿಂದ ಕರೆದಿದ್ದೀವಿ. ಚೇಂಬರ್ ಅಂದರೆ 3 ಸೆಕ್ಟಾರು: ಪ್ರೊಡ್ಯೂಸರ್ಸ್, ಎಕ್ಸಿಬಿಟರ್ಸ್, ಡಿಸ್ಟ್ರಿಬ್ಯೂಟರ್ಸ್. ಗೊತ್ತಾಯ್ತಾ? ನಿರ್ಮಾಪಕರು, ಪ್ರದರ್ಶಕರು, ಹಂಚಿಕೆದಾರರು ಎಲ್ಲರನ್ನೂ ಕರೆದಿದ್ದೀವಿ. ಹಿಂಗೆ ನಾವೆಲ್ಲ ಸೇರ್ ಮಾಡೋಣ. ಯಾಕಂದರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳೆಲ್ಲ ಬಂದಾಗ್ತಾ ಇದೆ. ಅರ್ಥ ಆಯ್ತಾ? ಮಹಲ್ನವರು ಏನು ಮಾಡ್ತಾ ಇದ್ದಾರೆ ಅಂದರೆ, ವೀಕೆಂಡ್ ಬಂತು ಅಂತಂದರೆ ಸಿಕ್ಕಾಬಟ್ಟೆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸಾಮಾನ್ಯವಾದವನಿಗೆ ಮನೋರಂಜನೆ ಸಿಗೋದು ದುರ್ಲಭ ಆಗ್ತಾ ಇದೆ. ಸಾಮಾನ್ಯವಾದವನು ಬಂದು ಅನ್ನ ಹಾಕಿದ್ರೇ ನಮ್ಗೆ ಅನ್ನ,
ಹೈ ಕ್ಲಾಸ್ ಫ್ಯಾಮಿಲಿ ಅನ್ನ ಹಾಕ್ತಾರೆ ಅಂತ ನಾವು ನಂಬ್ಕೊಂಡಿಲ್ಲ ಚಿತ್ರರಂಗದವರು. ಅದಕ್ಕೆ ಅಣ್ಣವ್ರು ಏನು ಹೇಳ್ತಾಯಿದ್ರು ಅಂದರೆ ಪ್ರೇಕ್ಷಕ ಪ್ರಭು ಅಂದ್ರೆಲ್ಲ ಬಂದ್ಬಿಟ್ರಲ್ಲಿ, ಅರ್ಥ ಆಯ್ತಾ? ಹಾಗೆ ಹೇಗೆ ಸರ್ ಈ ಚಿತ್ರರಂಗೆಲ್ಲ ಬಂದ ಚಿತ್ರಮಂದಿರಗಳು ಕೆಲವೊಂದು ಬಂದಾಗ್ತಿದ್ದಾವೆ. ಈ ಗಾಂಧಿನಗರದ ಆಲ್ಮೋಸ್ಟ್ ಎಲ್ಲ ಕೆಲವೊಂದು ಥಿಯೇಟ್ರಿಗೆಲ್ಲ ಬಂದಾಗಿದ್ದಾವೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಏನಾದರೂ ಈ ಒಂದು ವಿಚಾರವಾಗಿ ಅಂತ? ಈ ಪೂಜೆ ನಾಂದಿ ಇದಾದಮೇಲೆ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ತೀವಿ. ನಿಮಗೆ ಗೊತ್ತಿಲ್ಲದಲ್ಲಿ ಇದ್ದಿದ್ದು ಏನೂ ಇಲ್ಲ. ನಮಸ್ಕಾರ, ಒಳ್ಳೇದಾಗಿ. ಒಂದು ದರ್ಶನಕ್ಕೋಸ್ಕರ ಪೂಜೆ ಅಂತ ಅದೊಂದಿದೆ ಸರ್, ಒಂದು ಆರೋಪ. ಅದು ಸುಳ್ಳು. ಅದನ್ನೇ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ದರ್ಶನ್ಗೋಸ್ಕರ ಪೂಜೆ ಮಾಡೋದಿದ್ರೆ ನನ್ನ ವೈಯಕ್ತಿಕವಾಗಿ ನನ್ನ ಮನೆ ನಾನು ಮಾಡ್ಕೊತಿದ್ದೆ, ಇಲ್ಲ ಯಾವ್ದಾರ ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ದೆ. ಅದಲ್ಲ, ಸಮಗ್ರ ಚಿತ್ರರಂಗದ ಒಳಿತಿಗಾಗಿ ಉಳಿವಿಗಾಗಿ ಈ ಹೋಮ ಮಾಡಿಸ್ತಾ ಇರೋದು. ಅದಷ್ಟು ಬಿಟ್ಟರೆ ಭಗವಂತನ ಸಾಕ್ಷಿಯಾಗಿ ಬೇರೆ ಏನೂ ಇಲ್ಲ. ಅದನ್ನು ನಿಮ್ಮ ತಲೆ ಒಳಗೆ ಏನಾದರೂ ಇದ್ದರೆ ಆ ಕಸರು ಕಿಲುಬನ್ನು ತೆಗೆದುಬಿಡಿ ಅನ್ನೋದೇ ನನ್ನ ಕಳಕಳಿ. ನಿರ್ಮಾಪಕರು ಆ ಥರ ಅನ್ಕೊಂಡಿದ್ದಾರೆ ಸರ್ ಅಂತ ಅಂದ್ಕೊಂಡಿದ್ರೆ ನಾನು ಅವ್ರನ್ನ ಹೋಗಿ ನಾನು ನಿಮ್ಮ ಹೃದಯದಿಂದ ಬಿಟ್ಬಿಡಿ, ನಾನು ಆಂಜನೇಯ ಬಗೆದು ತೋರಿಸುತ್ತೀನಿ, ಇಲ್ಲಿ ರಾಮ ಕಾಣುತ್ತಾನೆ ಅಂತ ಹೇಳೋಕ್ಕೆ ಆಗಲ್ಲ ತಂದೆ. ಇದು ಕಲಿಯುಗ, ಎಲ್ಲ ಗೊತ್ತಾಯ್ತಾ? ಅವರು ಗುರುವು ಶಿಷ್ಯನಾಗುತ್ತಾನೆ, ಶಿಷ್ಯನೇ ಗುರುವಾಗುತ್ತಾನೆ ಅಂತ ಕಾಲಜ್ಞಾನದಲ್ಲಿ ಹೇಳ್ತಾರೆ. ಕಾದು ನೋಡಿ, ನಾವು ಕೆಟ್ಟದ್ದಂತೂ ಮಾಡ್ತಾಯಿಲ್ಲ, ಪೂಜೆ ಮಾಡ್ತಾ ಇರೋದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಷ್ಟೇ. ನಮಸ್ಕಾರ. ಎಸ್ ಸರ್, ಇದಿಷ್ಟು ಹಿರಿಯ ನಟ ದೊಡ್ಡಣ್ಣವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.